ನಿರ್ಮಲಾ ಪ್ರಕಾಶ್ ಅಯ್ಯರ್ ಅಂತ. ಈ 25 ವರ್ಷಗಳ ಸಂಭ್ರಮಕ್ಕೋಸ್ಕರ ನಾವು ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ 18 ಹಾಗೂ 19ನೇ ತಾರೀಕಿನಂದು. ಆ 2 ದಿನಗಳಲ್ಲಿ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಲಘು ಸಂಗೀತ ಹಾಗೂ ವಿವಿಧ ಪ್ರಕಾರಗಳ ಅಂದರೆ ಭರತನಾಟ್ಯ, ಕಥಕ್, ಹಾರ್ಮೋನಿಯಂ ಹಾಗೂ ತಬಲಾವಾದನ ಈ ಎಲ್ಲಗಳ ಪ್ರದರ್ಶನಗಳನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಥಿಯರಿ ಬಗ್ಗೆ ಹೆಚ್ಚಿಗೆ ತಿಳಿಯೋದಿಲ್ಲ ಅಂತ ಹೇಳಿ ಸಂಗೀತ ಯಾವ ರೀತಿ ಹುಟ್ಟು ಯಾವ ರೀತಿ ಇದಾಯಿತು ಅದನ್ನು ತಿಳಿಸೋಕ್ಕೋಸ್ಕರ ಸಂಗೀತ ಸಂವಾದ ಎನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದನ್ನು ಅತ್ಯಂತ ಪ್ರಸಿದ್ಧರಾದಂತಹ ಬೆಂಗಳೂರಿನಲ್ಲಿರುವ ಶ್ರೀಪತಿ ಮಂಜನಬೈಲು ಅವರು ನಡೆಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ಭಾಗವಹಿಸುವಂಥವರು ಹಿರಿಯ ಸಾಹಿತಿ ಎಲ್.ಎಸ್. ಶಾಸ್ತ್ರಿಯವರು ಹಾಗೂ ರಂಗಕರ್ಮಿ ಶಿರೀಶ್ ಜೋಶಿಯವರು, ಸಂಗೀತ ಪಂಡಿತರಾದಂಥ ನಂದನ್ ಹೆರ್ಲೇಕರ್ ಅವರು ಹಾಗೂ ಮುಂಬೈಯಿಂದ ಬರುವಂಥ ಪಂಡಿತ್ ಮಹೇಶ್ ಕುಲಕರ್ಣಿ ಅವರು. ಮಹೇಶ್ ಕುಲಕರ್ಣಿ ಅವರು ಡೆಮಾನ್ಸ್ಟ್ರೇಷನ್ ಅಂದರೆ ಪ್ರಾತ್ಯಕ್ಷಿಕತೆಯಿಂದ ಮಾಡಿ ತೋರಿಸ್ತಾ ಇದ್ದಾರೆ. ಇವರೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಒಟ್ಟು 2 ಗಂಟೆ 50 ನಿಮಿಷಗಳ ಕಾರ್ಯಕ್ರಮಗಳ ಸಂಗೀತ ಸಂವಾದ ನಡೀತಾ ಇದೆ. ಕೊನೆಯಲ್ಲಿ ಕಟ್ಟಕಡೆಯದಾಗಿ ಮಹೇಶ್ ಕುಲಕರ್ಣಿಯಿಂದ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಸೊ ಅವರಿಂದಲೇ ಪೂರ್ತಿ ಕಾರ್ಯಕ್ರಮ ಮುಗಿಸೋದು. ಉದ್ಘಾಟನೆ ಮಾತ್ರ 3:30 ಗಂಟೆಗೆ ಸರಿಯಾಗಿ ಇಲ್ಲಿಯ ಕುಲಪತಿಗಳು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕುಲಪತಿಗಳು ಹಾಗೂ ಅಖಿಲ ಭಾರತದ ಫೇಮಸ್ ಆಗಿರುವಂಥ ರಾಘವೇಂದ್ರ ಪಾಟೀಲ್ ಅನ್ನುವಂಥ ಅವರು ಸಾಹಿತಿಗಳು ಇಬ್ಬರು ಸೇರಿ ಆ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ಇದು ಎಲ್ಲಿ ಮತ್ತು ಯಾವಾಗಿದೆ? ಇದು ಈ ಬೆಳಗಾವಿಯ IMER ಸಭಾಗೃಹದಲ್ಲಿ ಶನಿವಾರ ಹಾಗೂ ಭಾನುವಾರ ದಿವಸ 18 ಮತ್ತು 19ನೇ ತಾರೀಕು. 18ನೇ ತಾರೀಕು 3:30 ಶುರು ಮಾಡ್ತೀವಿ ಕರೆಕ್ಟಾಗಿ. ಮಕ್ಕಳ ಕೈಯಿಂದ ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡ್ತೀವಿ. 19ನೇ ತಾರೀಕು ರಾತ್ರಿ 8 ಗಂಟೆ ತನಕ ಮುಗಿಸ್ತೀವಿ. 18 ರಾತ್ರಿ 8:30 ಭೋಜನ ಎಲ್ಲ ಮುಗಿಸಿ 19ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಪುನಃ ಶುರು ಮಾಡ್ತೀವಿ. ಎಲ್ಲ ನಮ್ಮಲ್ಲಿ ಕಲಿತಾ ಇರೋ ಸ್ನಾತಕೋತ್ತರ ಪದವಿ ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿಂದ ಹಿಡಿದು KG 1ನೇ ಕ್ಲಾಸ್ ನಡೀತಾ ಇರುವಂಥ ಚಿಕ್ಕ ಮಕ್ಕಳಿಂದ ಆ ಲೆವೆಲಿಂದ ಅಲ್ಲಿ ತನಕ ಎಲ್ಲ ಮಕ್ಕಳು ಅದರಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಿರ್ಮಲಾ ಪ್ರಕಾಶ್ ಅಯ್ಯರ್ ಅಂತ. ಓಕೆ, ನಮಸ್ಕಾರ.